ಮನಗೆದ್ದ ನಮ್ಮನೆ ಮಗಳು ಅಪರಂಜಿ ಅನ್ನೋ ಶ್ರೀ ಅಕ್ಕ, ಗುಡಿ ಮ್ಯಾಗಿನ ಕಳಸದ ಹಂಗ ಕಾನೀಜಿ ಕನ್ನಡಕ, ನಗುಸುತ್ತ ನಗುತ್ತಾಯಿ ಇದ್ದರ ಸಾಕ. ಅಪ್ಪು ಅವರ ಪಟ ಅಭಿಮಾನಿ, ಹುಟ್ಟುತ್ತಲೇ ಸ್ವಾಭಿಮಾನಿ, ಅವರಂತೆ ನೀನು ಕೊಡುಗೈದಾನಿ, ಕಷ್ಟಕ್ಕೆ ಕರುಗೋ ಕರುಣಿ. ಹ್ಯಾಪಿ ಬರ್ತ್ಡೇ ಅಕ್ಕ, ಹ್ಯಾಪಿ ಬರ್ತ್ಡೇ, ಹ್ಯಾಪಿ ಬರ್ತ್ಡೇ ಅಕ್ಕ, ಹ್ಯಾಪಿ ಬರ್ತ್ಡೇ. ಮನಗೆದ್ದ ನಮ್ಮನೆ ಮಗಳು ಅಪರಂಜಿ ಅನ್ನು ಶ್ರೀ ಅಕ್ಕ, ಗುಡಿ ಮ್ಯಾಗಿನ ಕಳಸದ ಹಂಗ ಕಾನೀಜಿ ಕನ್ನಡಕ. ಶಶಿಕಲಾ ತಾಯಿಯ ಒಡಲಾಗ ಹುಟ್ಟಿ, ಮಂಗಳೂರು ಮಣ್ಣಿಗೆ ಪಾದ ಇಟ್ಟಿ, ಕಷ್ಟದಾಗ ಬೆಳೆಸಳ ತಾಯಿ ಕನಸುಗಳ ಕಟ್ಟಿ. ಬದುಕಲಿ ಎಷ್ಟೋ ಕಷ್ಟ ನೋಡಿ, ಅಂಕರಾಗಿ ಹೆಸರು ಮಾಡಿ, ಬೆಳೆದು ನಿಂತಿರುವೆ ಅಕ್ಕ ಎಲ್ಲರ ಜೋಡಿ. ನಮ್ಮ ಉತ್ತರ ಕರ್ನಾಟಕಕ್ಕ ನೀ ಅಂತೂ ಬಾಳ ಸನಿಯ, ಅವರ ವತಿಯಿಂದ ತಿಳಿಸುವೆ ಶುಭಾಶಯ. ಹ್ಯಾಪಿ ಬರ್ತ್ಡೇ ಅಕ್ಕ, ಹ್ಯಾಪಿ ಬರ್ತ್ಡೇ, ಹ್ಯಾಪಿ ಬರ್ತ್ಡೇ ಅಕ್ಕ, ಹ್ಯಾಪಿ ಬರ್ತ್ಡೇ. ಮನಗೆದ್ದ ನಮ್ಮನೆ ಮಗಳು ಅಪರಂಜಿ ಅನ್ನೋ ಶ್ರೀ ಅಕ್ಕ, ಗುಡಿ ಮ್ಯಾಗಿನ ಕಳಸದ ಹಾಂಗ ಕಾನೀಜಿ ಕನ್ನಡಕ. ಹ್ಯಾಪಿ ಬರ್ತ್ಡೇ ಅನು. ಇವತ್ತು ನಿಮ್ಮ ಹುಟ್ಟುಹಬ್ಬದ ಸಲುವಾಗಿ ಶಿವಣ್ಣ ಹಾಗೂ ಗೀತಕ ಈ ವೇದಿಕೆ ಮೇಲೆ ಬಂದಿದ್ದೆ. ನಿಮಗೆ ನಾವು ಕೊಡ್ತಿರೋ ದೊಡ್ಡ ಗಿಫ್ಟ್ ಇದು, ಶಿವಣ್ಣನ ಗಿಫ್ಟ್ ನಿಮಗೆ. ಎಂತ ದೊಡ್ಡ ಗಿಫ್ಟ್ ಇದು. ಹ್ಯಾಪಿ 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 ಬರ್ತ್ಡೇ ಅನು. ಈಗ ಹೇಳ್ರಪ್ಪ, ಈ ಗಿಫ್ಟ್ ಹೇಗಿದೆ? ಆಕ್ಚುಲಿ ಲಾಸ್ಟ್ ಇಯರ್ ಕೂಡ ಅಣ್ಣ ಮತ್ತೆ ಅಕ್ಕ ಬಂದಿದ್ರು ನಂಗೆ ಇಲ್ಲಿ ಸರ್ಪ್ರೈಸ್ ಮಾಡೋದಕ್ಕೆ ಇದೇ ಸಾರೆಗಮಪ್ಪ ಕಾರ್ಯಕ್ರಮದ ಮೂಲಕ. ನಾನು ಇದು ಯಾವತ್ತೂ ಎಲ್ಲೂ ಹೇಳ್ಕೊಂಡಿರ್ಲಿಲ್ಲ ಸರ್. ಇದು ಮನ್ಸಿಗೆ ನಾನು ಯಾವಾಗ್ಲೂ ಅನ್ಕೊಂತಿದ್ದು. ನಮ್ಮಮ್ಮಂಗ್ ಇಬ್ರೇ ಮಕ್ಳು, ನಾನು ನನ್ನ ತಮ್ಮ. ಜೀವನದ ಹೋರಾಟಗಳಲ್ಲಿ, ಈ ಜಂಜಾಟಗಳಲ್ಲಿ, ರೇಸಲ್ಲಿ ಚೆನ್ನಾಗಾಗ್ಬೇಕು, ಮನೇನ್ ಸಾಕ್ಬೇಕು ಅನ್ನೋ ಬರದಲ್ಲಿ ನನ್ನಲ್ಲಿದ್ದದ್ ಒಂದೇ ಕೊರಗೇನ್ ಗೊತ್ತಾ? ನನ್ ಬೆನ್ನ ಹಿಂದೆ ನಿಲ್ಲುವಂತ ಯಾರಾದ್ರೂ ಒಬ್ಬ ಅಣ್ಣ ಇರ್ಬೇಕು ಅಂತ. ನನ್ಗೊಬ್ಬ ಅಣ್ಣ ಇದ್ದಿದ್ರೆ ಬಹುಶಃ ನನ್ ಜವಾಬ್ದಾರಿನ ಅವ್ರು ನೋಡ್ಕೊಂತಿದ್ರು. ನನ್ಗೆ ನೀನ್ ಸುಸ್ತಾಗಿದ್ಯಾ ಪರವಾಗಿಲ್ಲ ನೀನ್ ರೆಸ್ಟ್ ತಗೋ ಅಂತ ಹೇಳೋದಕ್ಕೊಬ್ಬ ಅಣ್ಣ ಇರ್ತಿದ್ದ ಅಂತ ಅನ್ಕೊಂಡಿದ್ದೆ. ಅದ್ಯಾವತ್ತೂ ಸಿಕ್ಕಿರ್ಲಿಲ್ಲ. ನನ್ ದೇವ್ರ ಇವತ್ ನನಗ್ ಕೊಟ್ಟಿರೋದು ಶಿವಣ್ಣ ಅನ್ನೋ ಅಣ್ಣ, ಗೀತಕ್ಕ ಅನ್ನೋ ಒಂದು ಅಕ್ಕ. ನಾವು ಅವರ ಕುಟುಂಬವನ್ನ ಅಭಿಮಾನಿಸೋದು. ಕೋಟ್ಯಾಂತರ ಜನ ಇದ್ದಾರೆ. ಆ ಕೋಟ್ಯಾಂತರ ಜನರಲ್ಲಿ ಕೆಲವು ಜನರನ್ನ ಅವ್ರ ಮನೆ ಒಳಗಡೆ ಅಪ್ಪುಗೆಯಿಂದ ಕರ್ಕೊಳ್ಳುವಂತ ಒಂದು ಅದೃಷ್ಟ ಇರೋದು. ಅವರ ಮನೆ ಒಳಗಡೆ ಕುತ್ಕೊಂಡು ಅವ್ರು ಮಾಡಿರೋ ಅಡುಗೆ ತಿನ್ನುವಂತಹ ಅದೃಷ್ಟವನ್ನ ನಾವು ಪಡ್ಕೊಂಡಿದೀವಿ ಅಂತಂದ್ರೆ ಬಹುಶಃ ನಾನ್ ಲೈಫಲ್ಲಿ ಏನ್ ಗಳಿಸಿದಿನೋ ಇಲ್ಲ ಗೊತ್ತಿಲ್ಲ. ಅಣ್ಣ ಮತ್ತೆ ಅಕ್ಕನ ಗಳಿಸ್ಕೊಂಡಿದ್ದೀನಲ್ಲ, ಸಂತೋಷದ ಕ್ಷಣಗಳಲ್ಲಿ ಅವ್ರ ಜೊತೆ ಇರೋದು ಬೇರೆ. ಅಕ್ಕ ಫಸ್ಟ್ ಬಂದು ವರುಣ್ಗೆ ನನ್ಗೆ ಹೇಳಿದಾಗ ನಾವು ಅವ್ರ ಲೈಫಲ್ಲಿ ಇಂಪಾರ್ಟೆಂಟ್ ಇದೀವಿ ಅನ್ನೋ ನಮ್ಗೊಂದ್ ಸ್ಥಾನ ಕೊಡ್ತಾರಲ್ಲ ಸರ್, ದಿಸ್ ಇಸ್ ವಾಟ್ ವಿ ಹ್ಯಾವ್ ಅರ್ನ್ಡ್. ಅದಕ್ಕೆ ನಾವು ಅರ್ಹಳೋ ಇಲ್ಲೋ ಗೊತ್ತಿಲ್ಲ.